return of land. He has taken back 5 acres and 10 guntas of land, plus another 11 acres, 30 guntas. ಹಾಗಾಗಿ ನಾನು ಇಷ್ಟೇ ಹೇಳ್ತಾ ಇದ್ದೇನೆ, ಸರ್ ಎಲ್ಲ 2008, 9, 10, 11 ಹೈಕೋರ್ಟಿಗೆ ರಿಟ್ ಅಪೀಲ್ ಒಂದು 2013-14 ಹೋಯ್ತು ಸರ್. ಹೈಕೋರ್ಟ್ ಜಡ್ಜು 2019 ಒಂದು ಆರ್ಡರ್ ಪಾಸ್ ಮಾಡಿದ್ರು. ಗೌರ್ಮೆಂಟ್ ಮೇ ಎನ್ಕ್ವೈರಿ ಟು ಇಟ್, give due opportunity to everybody and inquire into the facts of the case, and 6 months ಒಳಗಡೆ ಎನ್ಕ್ವೈರಿ ಕಂಪ್ಲೀಟ್ ಆಗಬೇಕು ಅಂತ 2019 ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟರು. 19 ಕೊಟ್ಟರು ಕೂಡ ಅದು DC-ಗೆ ಇಂಟ್ರೆಸ್ಟ್ ಆಯಿತು. DC ಅವರು ಕಾರ್ಯ ಒತ್ತಡ ತಮಗೆ ಗೊತ್ತಿದೆಯಲ್ಲ, ಅವರು ನಿಧಾನ ಆಯಿತು, ಮಧ್ಯದಲ್ಲಿ ಕೋವಿಡ್ ಬಂತು. DC ಅವರು ಎನ್ಕ್ವೈರಿ ಮಾಡಿ ಏಪ್ರಿಲ್ ಈ ವರ್ಷ ಸರ್ಕಾರಕ್ಕೆ ತಮ್ಮ ವರದಿಯನ್ನು ಸಲ್ಲಿಸಿದ್ದಾರೆ. ತನಿಖಾ ವರದಿಯನ್ನೇ ಅವರು ಸಲ್ಲಿಸಿದ್ದಾರೆ. ಎಸ್ ಸರ್. ಅರ್ಬನ್ ಲ್ಯಾಂಡ್ ಸೀಲಿಂಗಲ್ಲಿ ಎಕ್ಸೆಸ್ ಲ್ಯಾಂಡ್ ಅಂತ ಇರ್ತಿರ್ತಾವ, 20 ಯೂನಿಟ್ಸ್ ಬಿಟ್ಟು ಜಾಸ್ತಿ ಇದ್ದರೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಸೆಕ್ಷನ್ 10 ಪ್ರಕಾರ ಎಕ್ಸೆಸ್ ಲ್ಯಾಂಡ್ ಆಗ್ತದೆ. ಮತ್ತು ಸೆಕ್ಷನ್ 20 ಆಫ್ ಅರ್ಬನ್ ಲ್ಯಾಂಡ್ ಸೀಲಿಂಗಲ್ಲಿ ಎಕ್ಸಂಪ್ಷನ್ ಮಾಡುವಂಥ ಪವರ್ಸು ವಿತ್ ಸರ್ಟನ್ ಕಂಡೀಷನಾಲಿಟೀಸ್ ಗೌರ್ಮೆಂಟಿಗಿದೆ. ಬಟ್ ಒನ್ಸ್ ಇಟ್ ಬಿಕಮ್ಸ್ ಎಕ್ಸೆಸ್ ಲ್ಯಾಂಡ್, ದೆನ್ ಇಟ್ ಬಿಕಮ್ಸ್ ಗೌರ್ಮೆಂಟ್ ಸ್ವತ್ತಾಗುತ್ತೆ. ಅದಕ್ಕೆ ಇದೆ ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆವಾಗ ಅಷ್ಟು ವರ್ಷ ಇತ್ತು. ಅದು ಸೊ ಯಾವಾಗಿಂದ ಕೇಸ್ ಪ್ರಾರಂಭ ಆಯಿತು ಅಂತ ನಾನು ಕೇಳ್ತಿರೋದು, ಯಾವಾಗ ಅವರಲ್ಲಿ ಜಮೀನು ಹೋಯ್ತು, ಯಾವಾಗ ಬಂತು, ಎಲ್ಲಿಂದ, ವಿಚ್ ಇಸ್ ದ ಫಸ್ಟ್ ಇಯರ್ ಇಟ್ ಇಸ್ ಸ್ಟಾರ್ಟೆಡ್? ಎಸ್, ಕರೆಕ್ಟ್ ಸರ್, ಥ್ಯಾಂಕ್ ಯು ಸರ್. ಅಲ್ಲ ಅಂದರೆ ಐ ವಾಂಟ್ ಟು ನೋ, ಯಾಕಂದರೆ ಇವೆಲ್ಲ ವಿಚಾರ ತಿಳಿದಿರೋರು ತಾವು ಒಬ್ಬರೋ ಇಬ್ಬರೋ 3 ಜನ ಇದ್ದೀರಿ ಅಷ್ಟೇ ಈ ಸದನದಲ್ಲಿ. ತಾವು ಹೇಳ್ದಂಗೆ ಹೌ ಟು ಅಸರ್ಟೈನ್ ಎಕ್ಸೆಸ್ ಲ್ಯಾಂಡ್ ಅನ್ನೋದು ಡೆಫಿನೇಷನ್ ಇದೆ. 10 ಅಕ್ವಿಸಿಷನ್ ಪ್ರಾಸೆಸ್ ಇದೆ, 20 ಎಕ್ಸಂಪ್ಷನ್ ಕ್ಲಾಸಸ್ ಇದೆ. ಆಕ್ಟ್ ಬಂದಿದ್ದು 76. ಇದು ಕರ್ನಾಟಕದಲ್ಲಿ ಈ ಪ್ರಕರಣಕ್ಕೆ ಲಾಗು ಆಗಿದ್ದು 1981 ಸರ್, 81. ಆವಾಗ ಈ ಆಕ್ಟ್ ಅಡಿಯಲ್ಲಿ ಒಂದು ಟ್ರಿಬ್ಯುನಲ್ಗೆ ಅವಕಾಶ ಇದೆ. ಜಸ್ಟ್ ಲೈಕ್ ಇನ್ ದ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಇದರಲ್ಲೂ ಒಂದು ಟ್ರಿಬ್ಯುನಲ್ಗೆ ಅವಕಾಶ ಇದೆ. ಸೊ ಫಸ್ಟ್ ಅವರು ಟ್ರಿಬ್ಯುನಲ್ಗೆ ಅಪ್ರೋಚ್ ಮಾಡ್ತಾರೆ, ಯಾರು ದ ಪರ್ಸನ್ ಹೂ ಲಾಸ್ಟ್ ಇಸ್ ಲ್ಯಾಂಡ್. ಟ್ರಿಬ್ಯುನಲ್ ರಿಜೆಕ್ಟ್ಸ್ ದ ಕೇಸ್, ಅಪ್ಹೋಲ್ಡ್ಸ್ ದ ಗೌರ್ಮೆಂಟ್ ಎಕ್ಸೆಸಿವ್ ಲ್ಯಾಂಡ್ ಅಂಡ್ confiscation of the land and tribunal upholds it. That order comes out in 1990. ಅದನ್ನ ಇವರು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ರೂಪದಲ್ಲಿ ಚಾಲೆಂಜ್ ಮಾಡ್ತಾರೆ, ವಿಚ್ ಇಸ್ ಆಲ್ಸೋ ಅಲೌಡ್ ಇನ್ ದ ULC ಆಕ್ಟ್. ಅಲ್ಲಿ ಹೇಳ್ತಾರೆ ಅವರು 94 ಆರ್ಡರ್ ಬರುತ್ತೆ upholding the government acquisition. So in 2019 the judge says the acquisition attained finality ಅಂತ. ಬೇಕಾದ್ರೆ ಐ ಕ್ಯಾನ್ ಕೋಟ್ ಇಟ್ ಅಗೇನ್, ಬಟ್ ಐ ಆಮ್ ಶೂರ್ ಯು ವಿಲ್ ಟೇಕ್ ಮೈ ವರ್ಡ್ ಫಾರ್ ಇಟ್. ಹೈಕೋರ್ಟ್ ಜಡ್ಜ್ ಹೇಳ್ತಾರೆ ಏನು ಇದು ಲ್ಯಾಂಡ್ ಅಕ್ವಿಸಿಷನ್ ಹ್ಯಾಸ್ ಅಟೈನ್ಡ್ ಫೈನಾಲಿಟಿ ಅಂತ. On going through the record, we find that the order passed by the Karnataka Appellate Tribunal and the learned single judge have attained finality. The submission of the respondent that the lands in question are agricultural and hence do not fall in the purview of Urban Land Sealing Act have been considered and rejected. The fact that the excess land was notified, possession was taken. ಸರ್ ಸುನೀಲ್ ಅವರು ಒಂದೇ ಒಂದು ನಿಮಿಷ, ಇದು ಒಂದು ಸೆಂಟೆನ್ಸ್ ಕೇಳಿಸ್ಕೊಂಡ್ಬಿಡಿ. The fact that excess land was notified, possession was taken, and subsequently a portion of the was allotted in favor of slum board are forthcoming from the records. This is the observation of the High Court judge. It is also noticed that the award seems to have been passed. Therefore,
the countenance of the learned counsel for the respondent that in view of the saving clause of the Repeal Act, the landlord is entitled for restitution of excess land notified under the Act cannot be countenanced. Anteli, the land acquisition had attained finality anteli. So it is all 94 ಗೆ ಎಲ್ಲ ಕ್ಲೋಸ್ ಆಗೋಗಿದೆ. 81 ನಲ್ಲಿ ಸ್ಟಾರ್ಟ್ ಆಗಿದ್ದು 94 ಗೆ ಎಲ್ಲ ರಿಟ್ ಅಪೀಲ್ ವಜಾ ಆಗಿ ಎವ್ರಿಥಿಂಗ್ ವಾಸ್ ಕ್ಲೋಸ್ಡ್. He gives a fresh appeal in 2004 to government, 23 years after the original acquisition, says, Nanu I am entitled to, because the act is repealed, I am entitled to compensation. Repealed in 99. ಆಗಲೇ ತಾವು ಚೇರಲ್ಲಿ ಇರಲಿಲ್ಲ, ಅದು ಓದಿ ಹೇಳಿದೆ. I read the Repeal Act also. Correct. Repeal Act says very clearly, the Repeal Act of the Principal Act shall not affect the vesting of the vacant land where it is been taken over by the government. So, under no circumstances they were eligible for return of the land. And High Court judge observes that the award has been, it appears the award has been passed, meaning Section 11 of the original act prakara compensation avrige payment agide. What is the meaning of award has been passed andre sir? Award includes compensation alva sir. So that is the observation of the judge. Irappa ಅಷ್ಟು ಯಾಕಪ್ಪ ಅವಸರ ಮಾಡ್ತಿ ನೀನು, ನನ್ನ ಫ್ರೆಂಡು ಅವ್ರಿಗೆ ಹೇಳ್ತಾ ಇದ್ದೇನೆ, ಬಿಕಾಸ್ ಕಾಂಪನ್ಸೇಷನ್ ತಗೊಂಡಿಲ್ವೇನೋ ಅನ್ನೋ ಒಂದು ಅನುಮಾನ ಉದ್ಭವಿಸಬಹುದು. ಅದರ್ವೈಸ್ ಆಲ್ಸೋ ಎಸ್ ಸರ್. ಸೊ ಅವರಿಗೆ ಅಲ್ಲಿ 4 ಎಕರೆ 20 ಗುಂಟೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಸರ್ಕಾರ ಅವರಿಗೆ ಅದನ್ನು ವಾಪಸ್ ಕೊಡುತ್ತೆ ಸರ್. ಈ ಆರ್ಡರ್ ಯಾವತ್ತು ಇಶ್ಯೂ ಆಗಿದೆ ಅಂದರೆ 17/6/2009 ಅವರಿಗೆ 4 ಎಕರೆ 20 ಗುಂಟೆ ಜಮೀನನ್ನು ಭೂಮಾಲೀಕರು ಒಟ್ಟು ಜಮೀನಿಗೆ ಯಾವುದೇ ರೂಪದ ಪರಿಹಾರವನ್ನು ಕೋರಬಾರದೆಂಬ ಷರತ್ತಿಗೆ ಒಳಪಡಿಸಿ ಹಿಂದಿರುಗಿಸಿ ಆದೇಶಿಸಿದೆ. So, in lieu of total land acquired, this itself was illegal. But they put a condition that in lieu of the total land acquired, this is the compensation ಅಂತೇಳಿ 4 ಎಕರೆ 20 ಗುಂಟೆ ವಾಪಸ್ ಕೊಟ್ಟ ಮೇಲೆ ಆ ಏತನ್ಮಧ್ಯ ಸರ್ಕಾರದ ಕಣ್ಣು ಮುಚ್ಚಿಸಿ ಸರ್ಕಾರದ ಗಮನಕ್ಕೆ ಬಾರದಾಗೆ 7 ಎಕರೆ 27 ಗುಂಟೆ ತಾನೇ ಲೇಔಟ್ ಮಾಡಿ ಇಲ್ಲಿಗಲ್ ಲೇಔಟ್ ಮಾಡಿ ಮಾರಾಟ ಮಾಡಿದ್ದಾನೆ. All those records are here, sir. ತಮಗೆ ಕಳಿಸ್ಕೊಡ್ತೇನೆ through the chair, where the same person through GPA has registered sites to various people measuring 7 acres 27 guntas. This was the land duly acquired by the government. And it is called Gopinath plot. ಅವರಿಗೆ ರಿಟರ್ನ್ ಮಾಡಿದ ಜಾಗ ಗೋಪಿನಾಥ್ ಲೇಔಟ್, ಅವರು ಇಲ್ಲೀಗಲ್ ಆಗಿ ಮಾಡಿ ಮಾರಾಟ ಮಾಡಿದ್ದು ಗೋಪಿನಾಥ್ ಪ್ಲಾಟ್. ಸೊ 7 ಎಕರೆ 27 ಗುಂಟೆ ಇಲ್ಲಿ ಸರ್, 4 ಎಕರೆ 20 ಗುಂಟೆ ಕೊಟ್ಟಿದ್ದಕ್ಕೆ 36 ಗುಂಟೆ ಎಕ್ಸೆಸ್ ಹಾಕೊಂಡು ಈ ಟೇಕ್ಸ್ ಪೊಸಿಷನ್ ಆಫ್ 5 acres 10 ಗುಂಟಾಸ್ ಅದನ್ನ ಕನ್ವರ್ಷನ್ ಮಾಡಿ ಸಪರೇಟ್ ಲೇಔಟ್ ಮಾಡಿದ್ದಾರೆ. ಸೊ 2 ಲೇಔಟ್ ಮಾಡಿದ್ದಾರೆ. ಈಗ DC ಹೋಗಿ ಲೆಕ್ಕ ಹಾಕಿದ್ರೆ ಸರ್, ಅವರು ಕಳ್ಕೊಂಡಿರೋದು ಬರೀ 2 ಎಕರೆ 30 ಗುಂಟೆ ಸರ್. ಇನ್ ರಿಟರ್ನ್ ಹಿ ಹ್ಯಾಸ್ ಟೇಕನ್ 23 acres. ಕೃಷ್ಣ ಅವರೇ ಆಯ್ತು ಸರ್. ಈಗ DC ಎನ್ಕ್ವೈರಿ ರಿಪೋರ್ಟ್ ಕನ್ಕ್ಲೂಷನ್ ಪಾರ್ಟ್ ಮಾತ್ರ ಓದ್ತೇನೆ ಇಷ್ಟೇ. ನಾನು DC ಎನ್ಕ್ವೈರಿಯಲ್ಲಿ ಲಾಸ್ಟಿಗೆ ಏನು ಹೇಳಿದ್ದಾರೆ ಅಂತ ಅವರ ಫೈಂಡಿಂಗ್ಸ್ ಮಾತ್ರ ಹೇಳ್ತೇನೆ. ಯಾಕಂದ್ರೆ ಅಲ್ಲ, CM ಅವ್ರು ಕೇಳಿದಕ್ಕೋಸ್ಕರ ಐ ರಿಪೀಟೆಡ್ ಕೆಲವು ವಿಚಾರಗಳನ್ನ. ಇರೋದ್ರಿಂದ ಏನಿಲ್ಲ, ಫಿನಿಶ್ ಮಾಡಿದ್ರೆ ಗೊತ್ತಿರೋ ವಿಷಯ ಗೊತ್ತಿದೆ ಇರ್ಲಿ, ಆದ್ರೆ ಎಲ್ಲರಿಗೂ ಗೊತ್ತಾಗ್ಬೇಕು ಅಧ್ಯಕ್ಷರೇ. ಏನಿಲ್ಲ, ಬೆಂಗಳೂರಲ್ಲಿ ಏನೇನ್ ನಡೆಯುತ್ತೆ ಅನ್ನೋದು ಗೊತ್ತಾಗ್ಬೇಕಲ್ಲ. ರವಿ ಅವರು ನಮ್ಮ ಅಶೋಕ್ ಅವರು ಎಲ್ಲ ನೋಡಿದ್ದಾರೆ, ಅವ್ರಿಗೆ ಗೊತ್ತಿದೆ. ಆದ್ರೆ ಬೆಂಗಳೂರಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ಯಾರೋ ರಾಮಸ್ವಾಮಿ ಅವರು ಅಂತವ್ರು ಇಂಥವ್ರು ಒಬ್ರಿಗೆ ಗೊತ್ತಿದ್ರೆ ಆಗಲ್ಲ, ಎಲ್ಲರಿಗೂ ಗೊತ್ತಾಗಬೇಕು. Concluding findings of the government enquiry report, sir, idu. It is held that Shri K. Gopinath is entitled
is not entitled for any land as claimed by him. Number one. Number two, on the other hand, the said K. Gopinath has to, ಮಾನ್ಯ ಸಚಿವರು ದಯವಿಟ್ಟು ಕಾನೂನು ಸಚಿವರು ಕೇಳಿಸ್ಕೋಬೇಕು ಸರ್. ಪಾಯಿಂಟ್ ನಂಬರ್ 2, on the other hand, the said K. Gopinath has to hand over the land situated at Yalanka Taluk, Jala Hobli, Vasalli village, land measuring 11 acres 30 guntas, granted as per government order dated 23/8/2012. Point number 3, in this regard, necessary steps have to be taken to withdraw the said government order dated 23/8/2012 as per the submission already made before the Honorable High Court in the writ appeal anta ಹೇಳ್ತಾರೆ. Point number 4, as indicated in para number 36 of my inquiry, a separate inquiry officer may be appointed who is not below the rank of additional secretary or retired district judge pertaining to the guilt of the delinquent officials. 36 ಅಲ್ಲಿ ಅವರು ಏನು ಹೇಳ್ತಾರೆ, as I referred above, K. Gopinath is not only before the revenue authorities but also before the Honorable High Court, suppressed the material facts and got obtained the orders. Concerned department ought to have brought to the notice the true facts based on the office records to defeat the false claim of K. Gopinath. But it is not done in this case. The claim of K. Gopinath was in process for more than a decade. There was movement of file continuously before number of concerned officers who have given favorable recommendations. Right. You conclude Mabudi. The identification of the responsible officers requires in-depth inquiry. I am of the view that inquiry to identify officials responsible for letting down public interest has to be held by appointing a separate inquiry officer at the government level in this regard. ಅಧ್ಯಕ್ಷರೇ, ನನ್ನ ವಿಚಾರ ಇಷ್ಟೇ. ಇವರು ಬನ್ನಿ, ಸರ್ಕಾರಕ್ಕೆ ಪದೇ ಪದೇ ಸುಳ್ಳು ಮಾಹಿತಿಯನ್ನ ಕೊಟ್ಟು ಎಲ್ಲಾ ವಿಚಾರಗಳನ್ನ ಬಚ್ಚಿಟ್ಟು ಸರ್ಕಾರಿ ಜಮೀನನ್ನ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳೋ ಸರ್ಕಾರಿ ಜಮೀನನ್ನ ದೋಚಿದ್ದಾರೆ. ಅರ್ಬನ್ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಜಮೀನನ್ನು ಕೂಡ ಅವರು ಅಕ್ರಮವಾಗಿ ಉಪಯೋಗಿಸ್ಕೊಂಡಿದ್ದಾರೆ. ಅದಕ್ಕೆ ಪರ್ಯಾಯವಾಗಿ ಬೇರೆ ಲ್ಯಾಂಡ್ ಅನ್ನು ಪಡ್ಕೊಂಡು ಬರೀ 2.5 ಎಕರೆ ಕಳ್ಕೊಂಡು 23 ಎಕರೆ ಸರ್ಕಾರದಿಂದ ವಾಪಸ್ ಪಡ್ಕೊಂಡು ಒಂದು ದೊಡ್ಡ ಭೂ ಹಗರಣವನ್ನ ಅವರು ಕಮಿಟ್ ಮಾಡಿದ್ದಾರೆ. ಹಾಗಾಗಿ ನಾನು ಸರ್ಕಾರದಲ್ಲಿ ಒತ್ತಾಯ ಮಾಡ್ತಕ್ಕಂತಹದ್ದು ಒಂದು, ತಕ್ಷಣ ಈ ಅವರಿಗೆ ಪರ್ಯಾಯವಾಗಿ ಕೊಟ್ಟಿರೋ ಜಮೀನನ್ನ ವಾಪಸ್ ಪಡ್ಕೊಳ್ಳಬೇಕು, ವಾಪಸ್ ಮುಟ್ಟುಗೋಲು ಹಾಕೊಳ್ಬೇಕು. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ಇದು DC ಎನ್ಕ್ವೈರಿಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಹೈಕೋರ್ಟ್ನ ಆರ್ಡರ್ ಅನ್ನ ನಾವು ಓದಿದ್ರೆ ಅದೇ ಸಾರಾಂಶಕ್ಕೆ ಬರುತ್ತೆ. ತಕ್ಷಣ ಆ ಜಮೀನನ್ನ ವಾಪಸ್ ಮುಟ್ಟುಗೋಲು ಹಾಕೋಬೇಕು ಸರ್ಕಾರ. ಎರಡನೇದು, ಇವರು ಡಿಮ್ಯಾಂಡ್ಸ್ ಕೇಳ್ತಾ ಇದ್ದಾರೆ. ಎರಡನೇದು, ಇವರು ಪದೇ ಪದೇ ಇಷ್ಟೆಲ್ಲ ಆಗ್ಬೇಕಾದ್ರೆ ಸುಳ್ಳುಗಳನ್ನ ಹೇಳಿ 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 ಎಲ್ಲ ವಾಸ್ತವಾಂಶವನ್ನ ಮುಚ್ಚಿಟ್ಟು ಸರ್ಕಾರಕ್ಕೆ ತಪ್ಪು ದಾರಿಗೆ ಎಳೆದಿದ್ದಾರೆ. ಹಾಗಾಗಿ ಅವರು ಅವರ ವಾರಸುದಾರರು ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸನ್ನು ಕೂಡ ಹಾಕಬೇಕು. ಎರಡನೇದು. ಮೂರನೇದು, ನಿಮ್ಮ DC ಅವರೇ ಹೇಳಿದ್ದಾರೆ, ಸರ್ಕಾರದ ಅಧಿಕಾರಿಗಳ ಸಹಕಾರವಿಲ್ಲದೆ ಇದು ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ. ಆ ಸರ್ಕಾರದ ಅಧಿಕಾರಿಗಳು ಯಾರ್ಯಾರು ಭಾಗಿಯಾಗಿದ್ದಾರೆ ಅಂತೇಳಿ ಅದನ್ನ ಒಂದು ಯಾರು ಭಾಗಿಯಾಗಿದ್ದಾರೆ ಅನ್ನೋದು ಮಾತ್ರ 3 ತಿಂಗಳ ಒಳಗಡೆ ತನಿಖೆ ಮಾಡಿ ಆ ಅಧಿಕಾರಿಗಳನ್ನ ಸರ್ಕಾರಿ ಸೇವೆಯಿಂದ ವಜಾ ಮಾಡಬೇಕು ಅಂತ ಈ 3 ಸ್ಪಷ್ಟ ಬೇಡಿಕೆಗಳನ್ನ ನಾನು ಹೇಳ್ತಾ ಇದ್ದೇನೆ. ಇದೊಂದು ದೊಡ್ಡ ಕೋಟ್ಯಾಂತರ ರೂಪಾಯಿ ಹಗರಣ. ವ್ಯವಸ್ಥಿತವಾಗಿ ಸರ್ಕಾರ ಸಾರ್ವಜನಿಕರ ಹಿತವನ್ನ ದೋಚಿದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟವಾದ ಕ್ರಮವನ್ನ, ಇದು ಗೌರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್ ಆಗಿರೋದ್ರಿಂದ ಇದರಲ್ಲಿ ಯಾವುದು ಅಲಿಗೇಷನ್ ಅಲ್ಲ,
ಇದು ತನಿಖಾ ವರದಿ ಆಗಿರೋದ್ರಿಂದ ಅನುಮಾನಕ್ಕೆ ಅವಕಾಶ ಇಲ್ಲ. ನಿರ್ದಾಕ್ಷಿಣ್ಯವಾಗಿ ತ್ವರಿತವಾಗಿ ಕ್ರಮ ತಗೊಳ್ಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ನನ್ನ ಜೊತೆಗೆ ಇವೆಲ್ಲಾ ವಿಚಾರಗಳು ಬೆಳಕಿಗೆ ಬರಬೇಕಾದ್ರೆ ಎ.ಟಿ. ರಾಮಸ್ವಾಮಿ ಅವರು ಈ ವಿಚಾರದಲ್ಲಿ ಬಹಳ ಹೋರಾಟಗಳನ್ನು ಮಾಡಿದ್ದಾರೆ. ಬಹಳ ವಿಚಾರಗಳಲ್ಲಿ ಜಮೀನು ಉಳಿಸ್ಲಿಕ್ಕೆ ಹೋರಾಟ ಮಾಡಿದ್ದಾರೆ. ದಯವಿಟ್ಟು ಅವರ ಧ್ವನಿಯನ್ನು ಸೇರಿಸಲಿಕ್ಕೆ ಒಂದು 2 ನಿಮಿಷ ಅಲ್ಲ, ಅವ್ರು ಉತ್ತರ ಕೊಟ್ಬಿಡ್ಲಿ. ಬೇಡ ಅಂತ ಹೇಳಿ ನಾನು ತೆಗೆದುಕೊಳ್ಳಕ್ಕಲ್ಲ. ನೀವು ಅವ್ರು ಏನ್ ಸನ್ಮಾನ್ಯ ಅಧ್ಯಕ್ಷರೇ ಅವ್ರು ಏನ್ ಹೇಳಿದ್ದಾರೆ ಹಾಕಿದ್ದಾರೆ ತೊಂದರೆ ಅವ್ರಿಗೆ ಕೊಡೋದ್ರೆ ಹೆಂಗೆ? ಗೌಡ್ರೆ ತಾವು ಕುತ್ಕೊಳ್ಳಿ ಪ್ಲೀಸ್, ಒಂದ್ ನಿಮಿಷ. ಅಲ್ಲ, ಅವ್ರು ಏನ್ ಹೇಳಿದ್ದಾರೆ ನಿಮ್ಮ ಹತ್ರ ಬರ್ತೀನಿ, ಅದನ್ನ ನಾನು ಎಂಡಾರ್ಸ್ ಮಾಡ್ತಿದ್ದೀನಿ. ಎಸ್, ಟೋಟಲ್ ಆಗಿ ಹೇಳ್ತೀನಿ. ಒಂದ್ ನಿಮಿಷ ಉತ್ತರ ತಗೊಂಡ್ಬಿಡಿ, ಆಮೇಲೆ ಉಳಿದಿದ್ದೇನೆ ಮಾತಾಡ್ತೀನಿ. ಹೇಳಿದ್ದಾರೆ ವಿಷಯಗಳನ್ನ. ವಿಚಾರದಲ್ಲಿ ಈಸ್ ಅನ್ ಅಥಾರಿಟಿ, ಆಸ್ ಯು ನೋ, ಈಸ್ ಅನ್ ಅಥಾರಿಟಿ ಆನ್ ದಿಸ್ ಸಬ್ಜೆಕ್ಟ್. ಒಂದು ನಿಮಿಷ ಅವ್ರಿಗೆ ಇನ್ನೇನು ಪಬ್ಲಿಕ್ ಇಂಟ್ರೆಸ್ಟ್ ಬಿಟ್ರೆ ಬೇರೆ ಏನು ಅವ್ರ ಉದ್ದೇಶ ಇಲ್ಲ. ಸನ್ಮಾನ್ಯ ಅಧ್ಯಕ್ಷರೇ, ಈಗೇನು ಚರ್ಚೆ ಮಾಡಿದ್ರು ನಿಯಮ 69ರ ಮೇರೆಗೆ ಆ ವಿಷಯ ಏನು ಹೇಳಿದರೆ ಅದನ್ನು ನಾನು ಸಂಪೂರ್ಣವಾಗಿ ಎಂಡಾಸ್ ಮಾಡ್ತಿದ್ದೀನಿ. ಕೃಷ್ಣ ಬೈರೇಗೌಡರು ಹೇಳಿದ್ದನ್ನು ಹೇಗೆ ಬೆಂಗಳೂರು ಸುತ್ತಮುತ್ತ ಭೂ ಕಬಳಿಕೆ ಆಗ್ತಾ ಇದೆ ಅನ್ನೋದಕ್ಕೆ ಇದೊಂದು ಕರಾಳ ಸ್ವರೂಪ. ಇದು ಈಗ ಲಗ್ಗೆರೆ ಗ್ರಾಮದ ಸರ್ವೆ ನಂಬರ್ 9ರಲ್ಲಿ 16 ಎಕರೆ 10 ಗುಂಟೆ ಇತ್ತು ಅಂತ ಹೇಳಿದ್ದಾರೆ. ಅದರಲ್ಲಿ 4 ಗುಂಟೆ ಖರಾಬು, ಇನ್ನು ಉಳಿದದ್ದೇ 12 ಎಕರೆ 10 ಗುಂಟೆ. ನಗರ ಭೂಮಿತಿ ಕಾಯ್ದೆ ಅಡಿಯಲ್ಲಿ ಅವರಿಗೆ ಆ ಮಿತಿಗಿಂತ ಹೆಚ್ಚಿದೆ ಅಂತೇಳಿ ಅದನ್ನು ವಾಪಸ್ ತೆಗೆದುಕೊಂಡಿದ್ರು. ಖರಾಬ್ ಲ್ಯಾಂಡು ಸೇರಿ 16 ಎಕರೆ 10 ಗುಂಟೆಯನ್ನು ಈಗಾಗಲೇ ಅವರು ಕೋರ್ಟ್ಗಳಿಗೆ ಹೋಗಿ ಏನೇನಾಯಿತು ಅದೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಒಟ್ಟು ಆ ಸರ್ವೆ ನಂಬರ್ 9ರಲ್ಲಿ 13 ಎಕರೆ 5 ಗುಂಟೆನ ಅವನು ವಾಪಸ್ ಪಡ್ಕೊಂಡು ಇಲ್ಲೀಗಲ್ ಲೇಔಟ್ ಮಾಡಿ ಗೋಪಿನಾಥ್ ಲೇಔಟ್ ಅಂತ ಹೇಳಿ ಮಾರಾಟನೂ ಮಾಡಿಬಿಟ್ಟಿದ್ದಾರೆ. ಇವಾಗ ಕೃಷ್ಣ ಅವರು ಖರಾಬ್ ಲ್ಯಾಂಡ್ ಅನ್ನು ಅದನ್ನು ಹೇಳಿದ್ದಾರೆ. 3 ಎಕರೆ 5 ಗುಂಟೆ ಮಾತ್ರ ಸ್ಲಮ್ನಲ್ಲಿದೆ. 3 ಎಕರೆ 5 ಗುಂಟೆ ಮಾತ್ರ ಸ್ಲಮ್ನಲ್ಲಿದೆ. ಇನ್ನು ಈಗೇನು ಹೊಸಳ್ಳಿಲಿ ಹೇಳಿದ್ರು 11 ಎಕರೆ 30 ಗುಂಟೆ, ಅದನ್ನು ಕೂಡ ಕೋರ್ಟ್ಗೆ he suppressed the materials fact before the Honorable High Court and got obtained the court orders. ಅದ್ರ ಜೊತೆಗೆ ನಮ್ಮ ಅಧಿಕಾರಿಗಳ ನೌಕರರ ವರ್ಗದವರ ಸಹಕಾರ ಇಲ್ದೇ ಅದನ್ನು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಸಾರ್ವಜನಿಕ ಆಸ್ತಿಯನ್ನು ರಕ್ಷಣೆ ಮಾಡುವ ಸ್ಥಳದಲ್ಲಿರ್ತಕ್ಕಂಥ ಅಧಿಕಾರಿ ವರ್ಗದವರು ಸಾರ್ವಜನಿಕ ಹಿತಾಸಕ್ತಿಯನ್ನು ಕಡೆಗಣಿಸಿ ಅವನ ಜೊತೆ ಶಾಮೀಲಾಗಿದ್ದಾರೆ. ಅವರು ಯಾರ್ಯಾರು ಶಾಮೀಲಾಗಿದ್ದಾರೆ ಅದನ್ನು ಪತ್ತೆ ಹಚ್ಚಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು. ಆ ಭೂಮಿನ ವಾಪಸ್ ತೆಗೆದುಕೊಳ್ಬೇಕು. ಮತ್ತು ರೈತರೇನು ಅನಧಿಕೃತವಾಗಿ ಈಗ ಅಲ್ಲಿ ಅನುಭವದಲ್ಲಿದ್ದಾರೆ, ಅದು ಅವರಿಗೆ ಕಾಯ್ದೆ ರೀತ್ಯ ಕಾಯಮಾತ್ಯ ಮಾಡಲಿಕ್ಕೆ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ. ರೈಟ್. ಕಂದಾಯ ಮಂತ್ರಿಗಳು ಉತ್ತರ ಕೊಡಿ. ಆಯ್ತು, ಅವ್ರದ್ದು ಸುಮ್ಮನೆ ಮುಗಿಸ್ತೀವಿ. ತಾವು ಉತ್ತರ ಕೊಟ್ಬಿಟ್ರೆ ನೆಕ್ಸ್ಟ್ ಮುಂದಿನ ವಿಚಾರಕ್ಕೆ ಹೋಗ್ಬೋದು. ಸನ್ಮಾನ್ಯ ಅಧ್ಯಕ್ಷರೇ, ಕೃಷ್ಣ ಬೈರೇಗೌಡರು ಮತ್ತು ಎ.ಟಿ. ರಾಮಸ್ವಾಮಿಯವರು ಅಲ್ಪಾವಧಿ ಚರ್ಚೆಯಲ್ಲಿ ತಂದಿರುವಂಥ ವಿಚಾರದ ಬಗ್ಗೆ, ಇದು ಬೆಂಗಳೂರಿನ ಭಾಗದಲ್ಲಿ ಬರ್ತಕ್ಕಂಥ ಲಗ್ಗೇರಿ ಗ್ರಾಮದಲ್ಲಿ ಸುಮಾರು 16 ಎಕರೆ ಜಮೀನಿಗೆ ಸಂಬಂಧಪಟ್ಟಂತೆ ಹಲವಾರು ಸರ್ಕಾರದ ಮಟ್ಟದಲ್ಲಿ, ಕೋರ್ಟ್ಗಳ ಮಟ್ಟದಲ್ಲಿ ಭಾಳ ವಿಸ್ತೃತ, ಭಾಳ ವರ್ಷಗಳು ನಡೆದಿದೆ. ಕೃಷ್ಣ ಬೈರೇಗೌಡರು ಹೇಳಿದ ರೀತಿ ಭಾಳ ವರ್ಷಗಳು ಇದು ನಡೆದಿದೆ. ಇದನ್ನು ನಾವು ಕೊಳಚೆ ನಿರ್ಮೂಲ ಮಂಡಳಿಗೂ ಸಹ ಇದನ್ನು ಹಸ್ತಾಂತರ ಮಾಡಿ ಅಲ್ಲಿನೂ ಕೂಡ ಕೊಳಚೆ ನಿರ್ಮೂಲ ಮಂಡಳಿ ಮನೆಗಳನ್ನು ಸಹ ಕಟ್ಟಿದ್ದಾರೆ. ಇವೆಲ್ಲ ಆದಮೇಲೆ ಇದು ನ್ಯಾಯಾಲಯದ ಮೆಟ್ಲೇರದ ಮೇಲೂ ಕೂಡ ನ್ಯಾಯಾಲಯವು ಸಹ ಸರ್ಕಾರದ ಪರವಾಗಿ ಹಲವಾರು ತೀರ್ಪುಗಳನ್ನು ಕೊಟ್ಟಿದೆ. ಆ ತೀರ್ಪುಗಳು ಬಂದಾದಮೇಲೆ ಮತ್ತೆ ಇದೊಂದು ಕೋರ್ಟ್ ಮೆಟ್ಟಿಲನ್ನು ಹತ್ತಿ ನ್ಯಾಯಾಂಗನ ನಿಂದನೆ, ಸರ್ಕಾರದ ಮೇಲೆ ಈ ಥರ ನ್ಯಾಯಾಂಗ ನಿಂದನೆ ಕೂಡ ಬಂದಿದೆ. ಅದಾದಮೇಲೆ 2011ರಲ್ಲಿ
ಸಚಿವ ಸಂಪುಟದಲ್ಲಿ ಒಂದು ತೀರ್ಮಾನ ಮಾಡಿ ನ್ಯಾಯಾಲಯದ ನಿಂದನಾ ನಡವಳಿ ಏನು ಬಂದಿತ್ತು ಇದ್ರ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಪ್ರಸ್ತಾವಿತಂತೆ ಈಗ ಕೋರ್ಟ್ ಆದೇಶದ ಪ್ರಕಾರ ಈಗ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಇದನ್ನು ತನಿಖೆ ಮಾಡಿ ವರದಿ ಸಲ್ಲಿಸಬೇಕು. ಅವರು ಜಿಲ್ಲಾಧಿಕಾರಿಗಳಿಗೆ ಕೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಕೃಷ್ಣ ಬೈರೆ ಗೌಡ ಓದಿದ್ದಾರೆ, ನಾನು ಒಂದ್ಸರಿ ಏನು ಓದೋ ಅವಶ್ಯಕತೆ ಇಲ್ಲ. ಪೂರ್ತಿ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ. ಇದು ಏನೇನು ಅಕ್ರಮ ಆಗಿದೆ, ಎಲ್ಲೆಲ್ಲಿ ತಪ್ಪುಗಳಾಗಿದೆ, ಎಲ್ಲಿ ಮೋಸ ಆಗಿದೆ, ಯಾರ್ಯಾರು ವರದಿ ಕ್ಲೀನಾಗಿದೆ. ಹೌದೌದು, ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ. ಅದು ಈಗ ಸರ್ಕಾರಕ್ಕೆ ಬಂದಿದೆ. ಈಗ ಅವರು ಅರ್ಬನ್ ಡೆವಲಪ್ಮೆಂಟ್ಗೆ ಹೋಗ್ಬೇಕಾಯ್ತು, ನಮಗೆ ಕಳಿಸಿದ್ದಾರೆ. ನಾವು ಸರ್ಕಾರದ ಮಟ್ಟದಲ್ಲಿ ಈ ಜಮೀನು ಅವರ ಡಿಮ್ಯಾಂಡ್ ಏನಿದೆ ಅದರದ್ದೆಲ್ಲ ನೋಡಿಕೊಂಡು ಕೋರ್ಟ್ ಆದೇಶಗಳನ್ನು ಎಲ್ಲ ಪಾಲನೆ ಮಾಡಿಕೊಂಡು ನಾವು ಈಗಾಗಲೇ ಇದು BMTF ಅಲ್ಲೂ ಒಂದು ಕೇಸು ದಾಖಲೆ ಹಾಕಿದೆ. ಅಲ್ಲೂ ಕೂಡ ಇನ್ನೂ ಏನು ನೋಟಿಸ್ ಸರ್ವ್ ಆಗಿದೆ, ಇನ್ನೂ ಕೂಡ ಅಲ್ಲಿ ತೀರ್ಪು ಕೂಡ BMTFದು ಬಂದಿಲ್ಲ. ಸೊ ಬೆಂಗಳೂರು ಒಳಗಡೆ ಬರೋದ್ರಿಂದ BMTFಗೆ ಸರ್ವೇ ಸಾಮಾನ್ಯವಾಗಿ ಅಧಿಕಾರ ಬಂದೇ ಬರ್ತದೆ BMTFಗೆ. ಅದರಿಂದ ಅಲ್ಲೂ ಕೂಡ ಏನೇನಾಗಿದೆ ನಿಲುವಳಿಗಳು ಅನ್ನೋದನ್ನು ಕೂಡ ನಾನು ತರಿಸ್ಕೊಂಡು ಇದಕ್ಕೆ ಒಂದು ಈ ಜಮೀನನ್ನು ಸರ್ಕಾರಕ್ಕೆ ಉಳಿಸೋವಂಥದ್ದಿಗೆ ಏನು ಕ್ರಮ ತೆಗೆದುಕೊಳ್ಬೇಕು ಅಷ್ಟು ಕ್ರಮವನ್ನು ಸರ್ಕಾರ ನಾವು ತೆಗೆದುಕೊಳ್ತೀವಿ. ಓಕೆ, ಅರ್ಬನ್ ಲೈನ್ ಸೀಲಿಂಗ್ ಅಧ್ಯಕ್ಷರೇ ಒಂದೆರಡು ವಿಚಾರ ಇವಾಗ ಸ್ಪಷ್ಟವಾಗಿ ಹೇಳಿದ್ದಾರೆ. ಉಳಿಸ್ಕೊಳ್ಳೋ ರೀತಿಯಲ್ಲಿ ದಯವಿಟ್ಟು ಹೇಳಿದಾರಲ್ಲ. ಅಲ್ಲ, ದಯವಿಟ್ಟು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಯಾವ ಕ್ರಮ ಅಂತ ಇವಾಗ ಉಳಿಸ್ಕೊಂತೀವಿ ಅಂತ ಹೇಳಿದ್ದಾರೆ, ಕ್ರಮ ಕೈಗೊಳ್ತೀವಿ ಅಂತ ಒಪ್ಕೊಂಡಿದ್ದೀನಲ್ಲ. ಈಗ ಒಂದೇ ನಿಮಿಷ ಕೃಷ್ಣ ಬೈರೆ ನಿಮಿಷ. ಈಗ DC ನಮ್ಮ ತಾನೇ ನಾವು ಸರ್ಕಾರ ಇರೋದಲ್ವಾ. DC ಇವಾಗ ವರದಿ ಕೊಟ್ಟಿರೋದು DC. ಮತ್ತೆ ಸರ್ಕಾರ ವರದಿ ಕೊಟ್ಟಿದ್ದಾರೆ, ಸರ್ಕಾರಕ್ಕೆ DCನೇ ಕೊಟ್ಟಿದ್ದಾರೆ. ಏನೇನು ನಡೆದಿದೆ ಅವ್ಯವಹಾರ ಅಂತ ಅವರೇ ಕೊಟ್ಬಿಟ್ಟಿದ್ದಾರೆ. ಏನೋ ಕೊಟ್ಟಿಲ್ಲ ಅಂದಿದ್ರೆ ನೀವು ಪ್ರೆಷರ್ ಮಾಡಿದ್ದೀರಾ ಸರ್ಕಾರ ಹಾಗೆ ಹೀಗೆ ಅಂತ ಹೇಳ್ಬೋದಾಯ್ತು. ಕ್ಲಿಯರ್ ಆಗಿ DC ಅವರು ವರದಿ ಕೊಟ್ಟಿದ್ದಾರೆ. ಈಗಿರೋ ಅಂತ DC ಅವರು ಈ ಸರ್ಕಾರಕ್ಕೆ ಬಂದಿದೆ, ನಾವು ಅದನ್ನ ಉಳಿಸ್ಕೊಳ್ಳೋ ಏನ್ ಮಾಡ್ಬೋದೋ ಕ್ರಮ ತೆಗೆದುಕೊಳ್ಳಿ. ಎರಡು ವಿಚಾರ ಪಾಯಿಂಟ್ ಸರ್. ಒಂದು, ಕೋರ್ಟ್ನವರು ಯಾವತ್ತೂ ಕೂಡ ಲ್ಯಾಂಡ್ ಕೊಡಿ ಅಂತ ಹೇಳಲಿಲ್ಲ. ಕಂಟೆಂಪ್ಟ್ ಆಗಿದ್ ನಿಜ. ಅದು ಯಾವಾಗ ಅಂದ್ರೆ ಸರ್ಕಾರದವ್ರು ಅವರಿಗೆ ಗ್ರಾಂಟ್ ಮಾಡಿದ್ದಾದ್ಮೇಲೆ ಪೊಸಿಷನ್ ಕೊಡೋ ವಿಚಾರಕ್ಕೆ ಆ ಟೈಮಲ್ಲಿ ಹೋಗಿದ್ದು. ಅವರು ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ ಅಂತ ಹೇಳಿದ್ರು ಬಿಟ್ರೆ ಕೋರ್ಟ್ನವ್ರು ಯಾವತ್ತೂ ಕಾಂಪನ್ಸೇಷನ್ ಇವ್ರಿಗೆ ಲ್ಯಾಂಡ್ ಕೊಡಿ ಅಂತ ಹೇಳಲಿಲ್ಲ. ಯಾಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ದಾಗೆ process was completed. He was not eligible for anything. So I'm making it clear. ಇವಾಗ ಕೃಷ್ಣ ಅವರೇ ಏನಾಗಿದೆ, ಹಿಂದೆ ಕೋರ್ಟ್ ಆದೇಶನ ಮಾಡಿದೆ 3 ತಿಂಗಳೊಳಗಡೆ ಮಂಜೂರು. ಹೌದು ಸರ್. ಇಲ್ಲ ಸರ್, ಅದಾದ್ಮೇಲೆ ಅವರು ನಾವು ಮಾಡ್ಲಿಲ್ಲ, ನಮ್ಗೆ ಗೊತ್ತಿತ್ತು ಅದು ರಿಯಾಲಿಟಿ ಏನಿತ್ತು ಅಂತ. ಅದಾದ್ಮೇಲೆ ಮಂತ್ರಿಗಳೇ ಅದನ್ನ ನಾನು ಕ್ಲಾರಿಫೈ ಮಾಡಬಹುದು, ಟೈಮ್ ಆಗುತ್ತೆ. ಟೈಮ್ ದೃಷ್ಟಿಯಿಂದ ನಾನು ಕ್ಲಾರಿಫಿಕೇಶನ್ ಹೋಗ್ತಾ ಇಲ್ಲ. ಆದ್ರೆ ದಯವಿಟ್ಟು ನಾನು ಹೇಳಿದನ್ನ ತಿಳ್ಕೊಳ್ಳಿ. ಅವರು ಕೋರ್ಟ್ನವರು ಒರಿಜಿನಲ್ ಆಗಿ ಯಾವತ್ತೂ ಲ್ಯಾಂಡ್ ಕೊಡಿ ಅಂತ ಹೇಳಿಲ್ಲ. ಮಂಜೂರು ಮಾಡಿದ್ಮೇಲೆ ಪೊಸಿಷನ್ ಕೊಡುವಾಗ, ಆಲ್ಟರ್ನೇಟ್ ಲ್ಯಾಂಡ್ ಕೊಡುವಾಗ ಆವಾಗ ಮಾತ್ರ ಅದು ಕಂಟೆಂಪ್ಟ್ ಆಗಿದೆ ಅಷ್ಟೇ. ಸಬ್ಸಿಕ್ವೆಂಟ್ಲಿ ಒರಿಜಿನಲಿ ದೇರ್ ವಾಸ್ ನೋ ಕೋರ್ಟ್ ಡೈರೆಕ್ಷನ್. ಇಟ್ ವಾಸ್ ಎ ಗೌರ್ಮೆಂಟ್ ಡಿಸಿಷನ್, ನಂಬರ್ 1. ನಂಬರ್ 2 ಸರ್, ಜಿಲ್ಲಾಧಿಕಾರಿಗಳು ಈಗ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಸರ್. 18ನೇ ತಾರೀಕು ಏಪ್ರಿಲ್ ಅಲ್ಲಿ ಕೊಟ್ಟಿರೋದು. ಇವತ್ತು ನಾವು 21ನೇ ತಾರೀಕು ಸೆಪ್ಟೆಂಬರ್, 5 ತಿಂಗಳಾಗಿದೆ ಸರ್. ಅವರು ಸ್ಪಷ್ಟ ನಾನು ಒಂದೇ ಒಂದು ಪಾಯಿಂಟ್ ತಮ್ಗೆ ಹೇಳ್ತೇನೆ. ಜಿಲ್ಲಾಧಿಕಾರಿ ಏನ್ ಹೇಳಿದ್ದಾರೆ, necessary steps have to be taken to withdraw the said government order. Granting land, sir. 5 ತಿಂಗಳಿಂದ ಹಾಗಾದ್ರೆ ನಾವು ಕೇಳದೆ ಹೋದ್ರೆ 5 ತಿಂಗಳಾಗಿದೆ. ಯಾಕೆ ಸರ್ಕಾರ 5 ತಿಂಗಳಿಂದ ಏನ್ ಮಾಡ್ತಾ ಇತ್ತು? ಈಗ ಅದು 5 ತಿಂಗಳಿಂದ ಏನ್ ಮಾಡ್ತಾ ಇತ್ತು? ಹಾಗಾದ್ರೆ ಅವರು ಇದು ಗವರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್. ಆಮೇಲೆ ಗವರ್ಮೆಂಟ್ ಎನ್ಕ್ವೈರಿ ರಿಪೋರ್ಟ್ಗೆ ಜಿಲ್ಲಾಧಿಕಾರಿಗಳು ಒರಿಜಿನಲಿ ಎನ್ಕ್ವೈರಿ ಮಾಡಿದಾಗ ತಮ್ಗೆ ಹೇಳ್ತಾ ಇದ್ದೀನಿ ಸರ್, ಯಾರೂ ಸರಿಯಾಗಿ ಮಾಹಿತಿ ಕೊಟ್ಟಿರಲಿಲ್ಲ. ನಮಗೆ ಆ ರೈತರು ಎಲ್ಲೆಲ್ಲೋ ಹುಡ್ಕೊಂಡು ಬಂದು ಇದೆಲ್ಲ ನಾವು ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಅದನ್ನ ವೆರಿಫೈ ಮಾಡ್ಲಿಕ್ಕೆ ಹೋದಾಗ ಆವಾಗ ಸತ್ಯ ಹೊರಗೆ ಬಂತು. ಇಲ್ಲ ಅಂದ್ರೆ ಅವರಿಗೆ DC ವರ್ಗೂ ಕೂಡ ಎನ್ಕ್ವೈರಿಗೆ ಸರಿಯಾಗಿ ಕೋಆಪರೇಟ್ ಮಾಡದೆ ಎಲ್ಲ ಮುಚ್ಚಿಟ್ಟು ಅದನ್ನು ಕ್ಲೋಸ್ ಮಾಡೋದಕ್ಕೆ ಆಗಿತ್ತು. ಆಮೇಲೆ ನಾನು ಹೇಳಿದೆ
ಇದನ್ನ ಈ ದಾಖಲೆ ಕೊಟ್ಟ ಮೇಲೆ ಅವ್ರಿಗೆ ಚೆಕ್ ಮಾಡ್ಕೊಳ್ಳಿ ಇದು ನಿಜಾನ ಇಲ್ವಾ ಅಂತ ಹೇಳಿದ್ಮೇಲೆ ಅವರು ಹಾಗಾಗಿ 5 ತಿಂಗಳಿಂದ ನೀವು ಈ ಜಮೀನನ್ನ ವಾಪಸ್ ಪಡಿದೇ ಇರೋದೇ ತಪ್ಪಾಗಿದೆ ಸರ್ ನನ್ನ ದೃಷ್ಟಿಯಲ್ಲಿ. ಇಷ್ಟೊತ್ತಿಗೆ ನೀವು ವಾಪಸ್ ಮುಟ್ಗೋಲ್ ಹಾಕೋಬೇಕಾಗಿತ್ತು. 5 ತಿಂಗಳಾಗಿದೆ ಎನ್ಕ್ವೈರಿ ರಿಪೋರ್ಟ್ ಬಂದು, ಗವರ್ಮೆಂಟ್ ರಿಪೋರ್ಟ್. 5 ತಿಂಗಳಿಂದ ಏನ್ ಮಾಡ್ತಾ ಇದ್ದಾರೆ ನಿಮ್ಮ ಅಧಿಕಾರಿಗಳು? 11.5 ಎಕರೆ 5 ಕೋಟಿ ಬೆಲೆ ಬಾಳುತ್ತೆ. 60 ಕೋಟಿ ರೂಪಾಯಿನ ಜಮೀನು 60 ಕೋಟಿ ರೂಪಾಯಿ ಜಮೀನು 5 ತಿಂಗಳಾಗಿದೆ ಅಕ್ರಮವಾಗಿ ಕೊಟ್ಟರು ಕೂಡ 60 ಕೋಟಿ ರೂಪಾಯಿ ಜಮೀನು ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಮಂತ್ರಿಗಳ ಗಮನಕ್ಕೆ ಬಂದಿಲ್ಲ, ಒಪ್ಕೊಳ್ತೀನಿ. DC has submitted an inquiry report. What are your officers doing, sir? ಫಸ್ಟ್ ಅವ್ರು ಹೇಳಿದ್ರು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ, ಕ್ರಮ ಕೈಗೊಳ್ತೀವಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ. ಇವಾಗ ಅವ್ರು ಹೇಳಿದ್ರು ಅವ್ರ ಡಿಮ್ಯಾಂಡ್ಸ್ ಏನಿತ್ತು, ಆ ಡಿಮ್ಯಾಂಡಿನ ಮೇಲೆನೆ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಈಗ ಕ್ರಮ ತಗೊಳ್ತೀವಿ ಅಂತ ಹೇಳಿ ಅವ್ರು ಹೇಳಿರೋದ್ನ ಯಾವುದು ನಾನು ಅಲ್ಲಗೆಳ್ದಿದ್ರೆ ಏನಪ್ಪ ನೀವು ಮುಚ್ಚಾಕ್ತಾ ಇದ್ದೀರಾ ಅಂತ ಹೇಳಿದ್ರು. ನಾನೇನು ಇಲ್ಲ, ಹೇಳಿರೋದ್ನೆಲ್ಲ ನಾನು ನನ್ನ DC-ನೇ ಅಂತ ಹೇಳಿದ್ದೀನಿ. ನಾನು ನಮ್ಮ ಸರ್ಕಾರ ಇದ್ದಾಗೆ ತರಿಸಿದ್ದೀನಿ. ಇವತ್ತಿನ ಕೇಸಲ್ಲ ಇದು, 20 ವರ್ಷ ಸರ್, ಇದು 20 ವರ್ಷದ್ದು 20 ವರ್ಷದ ಮೇಲೆ ಕೇಸ್ ಇದು. 1982 ಇಸ್ವಿಯಿಂದ ನಡೀತಾ ಲೆಕ್ಕ ರಿಪೋರ್ಟ್ ಕೊಟ್ಟಿದ್ದೀರಿ. ಈ ಕೇಸು ಎಲ್ಲ ಆಗಿರೋದು BMTF ಅಲ್ಲಿದೆ ಕೇಸು. ಅದು ಒಂದು ತನಿಖಾ ಏಜೆನ್ಸಿ. BMTF ಅದೊಂದು ತನಿಖಾ ಏಜೆನ್ಸಿ, ಅದು ಸರ್ಕಾರ ಮಾಡಿರೋ ತನಿಖಾ ಏಜೆನ್ಸಿ. ಅಲ್ಲೂ ಕೇಸ್ ದಾಖಲಾಗಿದೆ, ಅಲ್ಲೂ ನೋಟಿಸ್ ಸರ್ವ್ ಆಗಿದೆ. ಅವ್ರು ಏನ್ ಮಾಡಿದಾರೆ ಅಂತ ನೋಡ್ಬೇಕಲ್ಲ ನಾವು ಸರ್ಕಾರ. ಏಕಾಏಕಿ ಹೆಂಗ್ ಬರ್ದಿದ್ದೀರಿ? BMTF ಅಲ್ಲೂ ಏನಾಗಿದೆ ಒಂದ್ಸರಿ ಚೆಕ್ ಮಾಡ್ಬಿಟ್ಟು ಅವರಿಗೆ ಕರೆಸ್ಕೊಬಿಟ್ಟು ಸೂಕ್ತವಾಗಿರ್ತಕ್ಕಂಥ ಒಂದು ನಿರ್ಧಾರವನ್ನ ಸರ್ಕಾರ ತಗೋಬೇಕು ಅಂತ ಹೇಳಿ ವಿನಂತಿ ಮಾಡಿ. ಅಧ್ಯಕ್ಷರೇ, ಪಾಯಿಂಟೆಡ್ ಆಗಿ ಕೇಳ್ತಾನೆ, ನಾನು ಬ್ಯಾಕ್ ಗ್ರೌಂಡ್ಗೆ ಹೋಗಲ್ಲ ಸರ್. ಯಾವತ್ತು ಇದನ್ನ ವಾಪಸ್ ಮುಟ್ಟುಗೋಲು ಹಾಕೊಳ್ತೀರಿ? ಒಂದು ಸರ್, ನಾನು ಪಾಯಿಂಟೆಡ್ ಆಗಿ ಕೇಳ್ತಾ ಇದ್ದೇನೆ. ಎರಡನೇದು, ಕ್ರಿಮಿನಲ್ ಕೇಸು, ಇವ್ರು ಯಾರು ಸರ್ಕಾರವನ್ನ ಸುಳ್ಳು ಹೇಳಿ ಲಾಭ ದೋಚಿದ್ದಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗ್ಬೇಕು. ಎರಡನೇದು ಸರ್. ಮೂರನೇದು, ತಪ್ಪಿತಸ್ಥ ಅಧಿಕಾರಿಗಳು ಯಾರು ಒಬ್ಬೊಬ್ಬರಿಗೆ ನೀವು 2 ಕ್ಲಾಸ್ ಕೊಡ್ತೀರಿ, ಇನ್ನೊಬ್ಬರಿಗೆ ಅವಕಾಶ ಕೊಡೋಲ್ಲ. ಈ ವಿಷಯವನ್ನ ಮುಕ್ತಾಯ ಮಾಡಿದ್ದೀವಿ. ಈ ವಿಷಯವನ್ನ ನೋಡಿ, ಅಲ್ಲ ಇದು ಬಿಜೆಪಿ ಅವರು ಮಾಡಿರೋ ಹಗರಣ. ಇದು ಇವಾಗ ಸರ್ಕಾರ ಸ್ಪಷ್ಟವಾಗಿ ಸರ್ಕಾರ ಹೇಳಿದೆ. ಸರ್ಕಾರ ಸ್ಪಷ್ಟ ನೋಡಿ, ಕುತ್ಕೊಳ್ಳಿ ಪ್ಲೀಸ್ ಸೋಮಶೇಖರ್ ಗಾದಿರೋ. ಇವಾಗ ಕೃಷ್ಣ ಒಂದ್ ಸೆಕೆಂಡ್ ಗಾದಿರೋ ಅವರೇ ಕುತ್ಕೊಳ್ಳಿ, ಉಪನಾಯಕ ಕುತ್ಕೊಳ್ಳಿ. ಯಾವಾಗ ಮುಟ್ಗೋಲ್ ಹಾಕೊಳ್ತೀರಿ? ಒಂದು, ಕ್ರಿಮಿನಲ್ ಕೇಸ್ ಆಗ್ಬೇಕು. 2, ಮೂರನೇದು, ನಿಮ್ಮ ಅಧಿಕಾರಿನೇ ಹೇಳಿದ್ದಾರೆ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ, ಇದರಲ್ಲಿ ಅವರನ್ನ ಗುರ್ತಿಸೋದಕ್ಕೆ ಒಂದು ಎನ್ಕ್ವೈರಿ ಆಗ್ಬೇಕು ಅಂತ ಹೇಳಿದ್ದಾರೆ. 4ನೇದು, ಆ ತಹಶೀಲ್ದಾರರು ಕೋರ್ಟ್ ಹೇಳಿದ್ರಲ್ಲ ಸ್ಪಷ್ಟವಾಗಿ ರಿಟೈರ್ ಆಗಿದ್ದಾರೆ. ಆದ್ರೆ ಇವರಿಗೆ ಹದ್ದುಬಸ್ತ್ ಮಾಡಿ ಪೋಡಿ ಮಾಡಿಕೊಡಿ ಅಂತ ಆದೇಶ ಮಾಡಿದ್ದಾರೆ. ಅವ್ರು ಇತ್ತೀಚೆಗೆ ರಿಟೈರ್ ಆಗಿದ್ದಾರೆ, ಅವ್ರ ಮೇಲೆ ಕ್ರಮ ಆಗ್ಬೇಕು. ರಿಟೈರ್ ಆಗಿರೋದ್ರಿಂದ ಅವ್ರ ಮೇಲೆ ನೀವು ಆದ್ರೂ ಸಹ ಇತ್ತೀಚೆಗೆ ರಿಟೈರ್ ಆಗಿರೋದ್ರಿಂದ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಈ 4 ಸರ್ ಪಾಯಿಂಟ್ ನಂದು ಗಮನದಲ್ಲಿ ಇಟ್ಕೊಂಡು ಈಗಾಗಲೇ ಜಿಲ್ಲಾಧಿಕಾರಿಗಳು ರಿಪೋರ್ಟ್ ಕೊಟ್ಟಿದ್ದಾರೆ. BMTF ಅದು ಒಂದು ತನಿಖಾ ಏಜೆನ್ಸಿ, ಅದು ಪೊಲೀಸ್ ಏಜೆನ್ಸಿ. ನೀವು ಹೇಳಿರೋದನ್ನ ಗಮನದಲ್ಲಿ ಇಟ್ಕೊಂಡು ಅದನ್ನೇ ಹೇಳಿದ್ರು. No, he is not telling BMTF ಬಗ್ಗೆ ಅದ್ರಲ್ಲಿ ಇದೆ ಅಂತ ಹೇಳಿದ್ರು. ನಿಮ್ಮ ಮಾತನ್ನು ಒಪ್ಪಿದ್ದಾರೆ, ಸರ್ಕಾರ ಒಪ್ಪಿದೆ, ಅದನ್ನ ಮಾಡ್ತಾರೆ.